Mr. and Mrs. Ramachari. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾಚಾರ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡಿಕೊಟ್ಟಿರೋ ರೆಸಿಪಿ ಬಂದು ಬಾಂಗುಡೆ ಫಿಶ್ ಕರಿ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಿಶಸ್ನ ಈ ಥರ ಕಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅದು ಫ್ರೈಗೆ ಆದರೆ ಓಕೆ, ಪರ್ಫೆಕ್ಟ್ ಆಗಿರುತ್ತೆ. ಬಟ್ ಸಾಂಬಾರಿಗೆ ಅದು ಬೇಡ, ಯಾಕಂದರೆ ತುಂಬ ತೆಳ್ಳಗಿರುತ್ತೆ, ಬೇಯುತ್ತೆ ಬೇಗ. ಸೊ ಅದರಿಂದ ಬೇಡ. ಸಾಲ್ಟು ಹಾಗೆ ಟರ್ಮರಿಕ್ ಪೌಡರ್ನ ಹಾಕಿ ಮ್ಯಾರಿನೇಟ್ ಮಾಡಿ ಸೈಡಲ್ಲಿಟ್ಟೆ. ಸೊ ಮಸಾಲೆಗೆ ಏನೇನು ಬೇಕು ಅಂತ ನೋಡಿ. ಕರಿಬೇವಿನ ಸೊಪ್ಪು, ಶುಂಠಿ, ಹಾಗೆ ಮೆಂತ್ಯ, ಮೆಣಸು, ಒಣಮೆಣ್ಸಿನ್ಕಾಯಿ, ಸಾಸಿವೆ, ಹಾಗೆ ಕಡಲೆ, ಜೀರಿಗೆ. ಇದು ಬಂದು ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ ಬಂದು ಒಗ್ಗರಣೆಗೆ. ಸೊ ಕೊತ್ತಂಬರಿ ಅದೂ ಮಿಕ್ಸರ್ಗೆ. ಸೊ ಕಾಯಿ ತುರಿ, ಟೊಮೊಟೊ ಇದು ಬಂದು ಒಗ್ಗರಣೆಗೆ. ಹುಣಸೆ ರಸ, ಇದು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡು ನೆನೆಸಿಟ್ಟಿದ್ದೀನಿ. ಸೊ ಈಗ ಅದನ್ನೆಲ್ಲ ಹುರ್ಕೊಬಿಡೋಣ. ಮಿಕ್ಸರ್ಗೆ ಏನೇನು ಬೇಕು, ಪ್ಲೇಟ್ಸಲ್ಲಿ ಏನೇನಿತ್ತು ಅದನ್ನು ಫುಲ್ಲು ಹಾಕಿ, ಏನೇನು ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ, ಸಾಸಿವೆ, ಮೆಂತ್ಯ ಎಲ್ಲನೂ, ಜೀರಿಗೆ ಎಲ್ಲ, ಕಡಲೆ ಇದನ್ನೆಲ್ಲನೂ ಹಾಕಿ ಕಾಯಿ ತುರಿ ಜೊತೆಗೆ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು, ಶುಂಠಿ ಇದನ್ನೆಲ್ಲ ಹಾಕಿ ಅದು ಆರಿದ್ಮೇಲೆ ಈಗ ಹುಣಸೆ ರಸ ಯಾವಾಗ ಹಾಕ್ಕೊಬೇಕು ಅದನ್ನು ರುಬ್ತೀರ ನೋಡಿ, ಆಗ ಹುಣಸೆ ರಸನೂ ಹಾಕ್ಕೊಂಡು ರುಬ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ. ಹುರಿದಿದ್ದೆಲ್ಲನೂ ಅದು ಸ್ವಲ್ಪ ಆರ್ಕೊಳ್ಳೋವರೆಗೂ ಅದನ್ನು ಸೈಡಲ್ಲಿ ಎತ್ತಿಟ್ಟು, ಸೊ ಅದು ಆರಿದ್ಮೇಲೆ ಗ್ರೈಂಡ್ ಮಾಡ್ಕೊಂಡು ತೊಗೊಳ್ತೀವಿ. ಸೊ ಅದು ಅಲ್ಲಿರಲಿ. ಇವಾಗ ಒಗ್ಗರಣೆಗೆ ಸಾಂಬಾರು ಒಗ್ಗರಣೆಗೆ ನೋಡ್ಕೊಳ್ಳೋಣ. ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಆಯಿಲ್ನ ಹಾಕಿ, ಹಾಗೆ ಅದಕ್ಕೆ ಸಾಸಿವೆ, ಅದು ಚಿಟಪಟ ಅಂತ ಸಿಡಿದ ಮೇಲೆ ಆನಿಯನ್ನ ಹಾಕಿ, ಅದು ಸ್ವಲ್ಪ ಕಲರೆಲ್ಲ ಚೇಂಜ್ ಆದಮೇಲೆ ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು, ಹಾಗೆ ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಆದಮೇಲೆ ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಸೊ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಅದು ನೀರು ನೋಡ್ಕೊಳ್ಳಿ, ಜಾರನ್ನ ಸ್ವಲ್ಪ ನೀರನ್ನ ಹಾಕಿ ಕಲಾಯಿಸ್ಬಿಟ್ಟು ಹಾಕಿ, ಯಾಕಂದರೆ ಮಸಾಲೆ ಎಲ್ಲ ಇರುತ್ತೆ ಅಲ್ಲ ಅದರಲ್ಲಿ. ಸೊ ಅದರಿಂದ ಹಾಕ್ಕೊಳ್ಳಿ. ನಿಮ್ಗೆ ನೀರು ನೋಡ್ಕೊಳ್ಳಿ, ಈಗಲೇ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ಅಷ್ಟಕ್ಕೆ ಮಾಡಿಕೊಂಡು ಇದನ್ನು ಸ್ವಲ್ಪ ಈ ಥರ ಸೈಡಲ್ಲಿ ಓಪನ್ ಬಿಟ್ಟು ಕ್ಲೋಸ್ ಮಾಡಿ. ಓಕೆ, ಅದೆಲ್ಲ ಆದಮೇಲೆ ಸಾಲ್ಟ್ನೂ ಹಾಕ್ಕೊಂಡಿರಿ. ಸೊ ಅದೆಲ್ಲ ಆದಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ಫಿಶಸ್ನ ಹಾಕ್ಕೊಳ್ಳೋಣ. ಸೊ ಫಿಶೆಲ್ಲ ಹಾಕ್ಕೊಂಡ್ಮೇಲೆ ಜಾಸ್ತಿ ತಿರುಗಿಸ್ಬೇಡಿ, ಸೈಡಲ್ಲಿ ಮಾತ್ರ ತಿರುಗಿಸಿ. ಫಿಶ್ನ ಹಾಕಿದ್ಮೇಲೂ ನೋಡಿಕೊಂಡು ಸಾಲ್ಟ್ನ ಹಾಕಿ, ಯಾಕಂದರೆ ಫಿಶ್ನ ಮ್ಯಾರಿನೇಟ್ ಮಾಡಲಿಕ್ಕೂ ಹಾಕಿರ್ತೀವಿ, ಹಾಗೆ ಸಾಂಬಾರು ಆವಾಗಲೇ ಮಸಾಲೆ ಕುದಿಬೇಕಾದರೂ ಹಾಕಿದ್ದೀವಿ. ಸೊ ಸಾಲ್ಟ್ನ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಬಿಡಿ. ಸೊ ಸಾಂಬಾರು ರೆಡಿ. ಅದಕ್ಕೆ ಲಾಸ್ಟಿಗೆ ಕೊತ್ತಂಬರಿನ ಹಾಕಿ ಅಷ್ಟೇ. ಈಗ ನೋಡಿ ಸರ್ವ್ ಮಾಡ್ತಾ ಇರೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.